ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ತುಂಬಾ ಚೆನ್ನಾಗಿ ಮುಕ್ತಾಯ ಆಯಿತು. ವಿನ್ನರ್ ಮತ್ತು ರನ್ನರ್ ನೋಡುವಂತಹ ಪ್ರೇಕ್ಷಕರಿಗೆ ನಿಜವಾಗ್ಲೂ ಕೂಡ ಪರ್ಫೆಕ್ಟ್ ಅನ್ನಿಸ್ತು. ಡಿಸರ್ವ್ ಅಂದರೆ ಇವರು ವಿನ್ನರಿಗೆ ಡಿಸರ್ವ್, ಇವರು ರನ್ನರಿಗೆ ಡಿಸರ್ವ್ ಅಂತೇಳಿ ಅವರ ರನ್ನರು ಮತ್ತು ವಿನ್ನರ್ನ ಪ್ರೀತಿಯಿಂದ ಒಪ್ಕೊಂಡ್ರು ಅಂತಲೇ ಹೇಳ್ಬೋದು. ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೋಸ್ಕರವಾಗಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯರು ಇದೇ 14ನೇ ತಾರೀಕು ಸಂಜೆ 6 ಗಂಟೆಗೆ ದೊಡ್ಡ ಮನೆ ಹಬ್ಬ ಅನ್ನೋ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ. ಆ ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ನ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅವರ ಐಡಿಲಿ ನೋಡಿದೆ. ಪ್ರೋಮೋ ಮಾತ್ರ ದೊಡ್ಡ ಮನೆ ಪ್ರೋಮೋ, ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲಲ್ಲಿದೆ ಪ್ರೋಮೋ. ಯಾಕೆ ಅಂತಂದರೆ ಆ ಪ್ರೋಮೋನ ನಡೆಸ್ಕೊಡ್ತಿರುವಂಥವ್ರು ನಮ್ಮ ಭಾಗ್ಯಲಕ್ಷ್ಮಿ ಖ್ಯಾತಿಯ ನಮ್ಮ ಸುಷ್ಮಾ ಅವರು. ಸುಷ್ಮಾ ಅವರ ಆ್ಯಂಕರಿಂಗ್ ಏನಿದೆ ನನಗೆ ತುಂಬ ಇಷ್ಟ. ಸುಷ್ಮಾ ಆ್ಯಂಕರಿಂಗ್ ಮಾಡಿದರೆ ನನಗೆ ತುಂಬಾ ಇಷ್ಟ. ಓಕೆ, ಅಲ್ಲಿ ಏನಪ್ಪ ವಿಶೇಷತೆಗಳು ಅಂದರೆ ಆ ದೊಡ್ಡ ಮನೆ ಹಬ್ಬನ ಮಾಡ್ತಿರೋದೇ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳಿಗೋಸ್ಕರವಾಗಿ. ಹಾಗಾಗಿ ಬಿಗ್ ಬಾಸ್ ಅಲ್ಲಿರುವಂತಹ ಅಷ್ಟು ಸ್ಪರ್ಧಿಗಳು ಆ ಒಂದು ವೇದಿಕೆಯಲ್ಲಿ ಇದ್ದಾರೆ. ಫನ್ನು, ಲವ್, ಜಗಳ, ಗುದ್ದಾಟ, ಕಾಲೆಳೆಯೋದು ಎಲ್ಲವೂ ಕೂಡ ಇದೆ ಈ ಪ್ರೋಮೋದಲ್ಲಿ. ಆಯಿತಾ, ನಮ್ಮ ಕಲರ್ಸ್ ಕನ್ನಡ ವಾಹಿನಿಯರು ರಿಲೀಸ್ ಮಾಡಿರುವ ಹಾಗೆ ನಮ್ಮ ಗಿಲ್ಲಿಯ ಆ ಸೆನ್ಸ್ ಆಫ್ ಹ್ಯೂಮರ್ ಏನಿದೆ, ಆ ಕಾಮಿಡಿ, ಆ ಚಿಲಿಪಿ, ಆಯಿತಾ, ಆ ಒಂಥರ ಎಂಥರಿಗೂ ಕೂಡ ನಗು ತರಿಸುವಂತಹ ಮನಸ್ತತ್ವ ಏನಿದೆ ನಮ್ಮ ಗಿಲ್ಲಿ ನಟಂದು. ಈ ಶೋ ಅಲ್ಲೂ ಕೂಡ ನೀವು ಕೂಡ ಬಿದ್ದು ನಗ್ತೀರಾ. ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಆ ಶೋಗೆ ಒಂಥರ ಮೇನ್ ಆಫ್ ದಿ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇದ್ದಿದ್ದಕ್ಕೇನೆ ಎಷ್ಟೋ ಜನ ಬಿಗ್ ಬಾಸ್ ನೋಡಿದ್ರು, ಎಷ್ಟೋ ಜನ ರಕ್ಷಿತಾ ಇದ್ದಿದ್ದಕ್ಕೇನೆ ಬಿಗ್ ಬಾಸ್ ನೋಡಿದ್ರು. ಆ ಫನ್ನು, ಅವರಿಬ್ಬರ ಫನ್ನು, ಕಾಮಿಡಿ, ಆ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಇಷ್ಟ ಆಗಿತ್ತು. ಈಗ ಈ ದೊಡ್ಡ ಮನೆ ಪ್ರೋಮೋದಲ್ಲಿ ನಾವು ನೋಡೋದಾದರೆ ನಮ್ಮ ಗಿಲ್ಲಿ ಅವರಿಗೆ ಕಾವ್ಯ ಮತ್ತು ಅಶ್ವಿನಿ ಗೌಡ ಇಬ್ಬರು ಕೂಡ, ಆಯಿತಾ, ಒಂದು ನಮ್ಮ ಗಿಲ್ಲಿಯವರ ಫೋಟೋ ಇಟ್ಟಿದ್ದಾರೆ. ಅದಕ್ಕೆ ಬಾಯಿಯೊಳಗೆ ಬಾಲಲ್ಲಿ ಹೊಡಿಬೇಕು, ನನಗೆ ಹಂಗೆ ಹೇಳ್ತಾ ಇದ್ದ, ಕಾಲೆಳಿತಾ ಇದ್ದ, ನನಗೆ ಅಲ್ಸಟ್ ಅಂತಿದ್ದ, ಅಶ್ವಿನಿ ಗೌಡ ಅಂತ ನನಗೆ ಅಲ್ಸಟ್ ಅಂತಿದ್ದ ಅಂತೇಳಿ ಬಾಲ್ ಹಾಕ್ತಾರೆ. ಆಗ ನಮ್ಮ ಗಿಲ್ಲಿ ನಟ, ಈಗ ನೀವೇ ಹೇಳ್ತಿದ್ದೀರಲ್ವಾ ಅಲ್ಸಟ್ಟು ಅಂತ, ಈಗ ನೀವೇ ಅಲ್ಸಟ್ಟು ಅಂತ ಹೇಳಿದ್ಮೇಲೆ ನಾವೇನು ಹೇಳೋಕ್ಕಾಗುತ್ತೆ ಅಂತ ಅದರಲ್ಲೂ ಕೂಡ ಫೋನ್ ಮಾಡ್ತಾ ಇದ್ರು. ಅದೇ ರೀತಿ ಕಾವ್ಯ, ನನ್ನನ್ನು ನಿನ್ನ ಮೇಲೆ ಹಿಂಗೆ ಕಾಲೆಳಿ ಬಿಡ ಅಂತ ಬಾಲ್ ಆಗ್ತಾ ಇದ್ರು. ಆಗ ಗಿಲ್ಲಿ ನಟ ಹೇಳ್ತಾ ಇದ್ರು, ಆಯಿತಾ, ಫೋನಲ್ಲಿ ಮೆಸೇಜ್ ಮುಖಾಂತರ ಕಾಲು ಎಳಿತೀನಿ, ಮನೆ ಹತ್ರ ಬಂದು ಕಾಲು ಎಳಿತೀನಿ, ನನ್ನ ಯಾರು ಕೇಳೋರು ಅಂದರೆ ಆ ಫನ್ ಅದು. ಆಯಿತಾ, ಗಿಲ್ಲಿ ಹಂಗೆಲ್ಲ ಮಾಡೋ ಹುಡುಗ ಅಲ್ಲ, ತುಂಬಾ ಜೆಂಟಲ್ಮೇನು. ಅವ್ನಿಗೆ ಗೊತ್ತು ಅವನು. ಯಾಕೆಂದರೆ ನಿನ್ನೆ ಇಂಟ್ರ್ಯೂ ಯಾರೋ ನೀವು ಕಾವ್ಯನ ಹತ್ರ ಫೋನ್ ಮಾಡಿ ಮಾತಾಡ್ತೀರಂತೆ, ಅದಕ್ಕೆ ನಿಮ್ಮ ಹತ್ರನೂ ಮಾತಾಡ್ತೀನಿ, ರಕ್ಷಿತನ ಹತ್ರನೂ ಮಾತಾಡ್ತೀನಿ, ಎಲ್ಲರ ಹತ್ರನೂ ಮಾತಾಡ್ತೀನಿ ಅಂದರೆ ಕಾವ್ಯನೇ ನನಗೆ ಸ್ಪೆಷಲ್ ಅಲ್ಲ ಅನ್ನೋದು ಕೂಡ ಗಿಲ್ಲಿ ನಟ ಹೇಳಿದ್ದಾರೆ. ಹಾಗಾಗಿ ಅದನ್ನು ಒಂದು ವಿಷಯ ಇಟ್ಕೊಂಡು ಫುಲ್ ಟ್ರೆಂಡ್ ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ, ಅವ್ರಿಗೆ ಅನ್ಸಿದ್ದವ್ರು ಮಾಡ್ತಾರೆ. ಈ ಒಂದು ದೊಡ್ಡ ಮನೆ ಶೋ ಅಲ್ಲಿ ಇರೋದು ಇಷ್ಟೇ, ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಮಜವಾಗಿ ಹ್ಯಾಪಿಯಾಗಿ ಫನ್ ಮಾಡ್ತಾರೆ. ನೋಡಕ್ಕೆ ರೆಡಿ ಇರಿ. ರಕ್ಷಿತಾ ಅಂತೂ ನೆಕ್ಸ್ಟ್ ಲೆವೆಲ್ ಫನ್ ಮಾಡ್ತಾಳೆ. ಗಿಲ್ಲಿ ನಟ ರಕ್ಷಿತನ ಕಾಂಬಿನೇಷನು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನಮ್ಮ ರಕ್ಷಿತಾ ಮಾತನಾಡುವಂತಹ ಪ್ರತಿ ಮಾತಿಗೂ ಕೂಡ ನಮ್ಮ ಗಿಲ್ಲಿ ನಟ ಪಂಚ್ ಕೊಡ್ತಾ ಇರ್ತಾರೆ. ಗಿಲ್ಲಿ ನಟನ ಜೊತೆಗೆ ಕಾವ್ಯ, ಸ್ಪಂದನ ಎಲ್ಲರೂ ಪಂಚ್ ಕೊಡ್ತಾ ಇರ್ತಾರೆ. ನೋಡಕ್ಕಂತೂ ಎಂತ ಹೇಳ್ತಾರಲ್ಲ, ಒಂಥರ ಆಟೋ ಬಾಂಬ್ ಅಂತಲೇ ಹೇಳ್ಬೋದು ಈ ಶೋ. ನಕ್ಕೋದ್ರ ಜೊತೆಗೆ ಆ ಎಂಟರ್ಟೈನ್ಮೆಂಟ್ ನೆಕ್ಸ್ಟ್ ಲೆವೆಲಲ್ಲಿದೆ. ಈ ವ್ಯಾಲೆಂಟೈನ್ಸ್ ಡೇ, ಈ ಶಿವರಾತ್ರಿ ನಿಜವಾಗ್ಲೂ ಕೂಡ ಒಂಥರ ಸ್ಪೆಷಲ್ ಆಗಿರುತ್ತೆ ಈ ಶೋ ಜೊತೆಗೆ. ಈ ಸಂಡೇ, ಏನು ಸ್ಯಾಟರ್ಡೆ ಮತ್ತು ಸಂಡೇ ನಿಮ್ಗೊಂಥರ ಈ ವೀಕೆಂಡ್ ಫೀಲ್ ಕೊಡುತ್ತೆ. ನಿಮ್ಮ ಫ್ಯಾಮಿಲಿಯ ಒಟ್ಟಿಗೆ ದೊಡ್ಡ ಮನೆ ಈ ಹಬ್ಬನ ನೀವು ಎಲ್ಲರೂ ನೋಡ್ಬೋದು. ನಿಜವಾಗ್ಲೂ ದೊಡ್ಡ ಮನೆ ಹಬ್ಬ ಅಂದ್ರೆ ಬಿಗ್ ಬಾಸ್. ನೀವೆಲ್ಲರಿಗೂ ಗೊತ್ತು, ಬಿಗ್ ಬಾಸಿಗೇನೆ ನಾವು ದೊಡ್ಡ ಮನೆ ಅಂತೀವಿ. ಹಾಗಾಗಿ ಈ ಬಿಗ್ ಬಾಸ್ ಮನೆ ಹಬ್ಬನ ನೋಡೋಕೆ ನೀವೆಲ್ಲರೂ ರೆಡಿಯಾಗಿರಿ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಒಂದು 2-3 ವಿಷಯ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಹೇಳೋದು ನನಗೆ ಏನಂದರೆ, ಮೇಡಮ್ ಬಿಗ್ ಬಾಸ್ ಆದ ನಂತರ ಕಂಟೆಸ್ಟೆಂಟ್ಗಳು ಕಾಣದೇ ಹೋಗ್ತಾರೆ, ಕಾರಣ ಏನು? ಯಾಕೆ ಅವ್ರಿಗಂತ ಸ್ಕೋಪ್ ಸಿಗಲ್ಲ? ಯಾಕೆ ಅವ್ರಿಗಂತ ಎಕ್ಸ್ಪೋಸ್ ಸಿಗಲ್ಲ? ಯಾಕೆ ಅವ್ರಿಗೆ ಒಳ್ಳೆ ಆಪರ್ಚುನಿಟಿಗಳು ಸಿಗಲ್ಲ? ಈ ಸೀಸನ್ನಲ್ಲಿ ಇರುವಂಥವ್ರು ಇನ್ನೊಂದು ಹೊಸ ಸೀಸನ್ ಬರೋಷ್ಟೊತ್ತಿಗೆ ಅವ್ರು ಕಾಣದೇ ಇಲ್ಲ. ಇವಾಗ 10th ಸೀಸನಲ್ಲಿದ್ದವ್ರು 11th ಸೀಸನಲ್ಲಿ ಕಾಣಲ್ಲ, 11th ಸೀಸನ್ ಬಂದಾಗ 12th ಸೀಸನ್ನಲ್ಲಿದ್ದವ್ರು ಕಾಣಲ್ಲ, 12th ಸೀಸನ್ನಲ್ಲಿದ್ದವರು ನೀನು 30 ಸೀಸನ್ ಬರೋಕ್ಕೆ ಕಾಣೋದೇ ಇಲ್ಲ. ಅಂದರೆ ಒಂದೊಂದು ಸೀಸನಿಂದ ಒಂದೊಂದು ಸೀಸನ್ಗೆ ಆ ಕಂಟೆಸ್ಟೆಂಟ್ಗಳು ಡಿಮ್ ಆಗ್ತಾರೆ, ಅವ್ರಿಗೆ ಯಾವುದೇ ರೀತಿಯ ಒಳ್ಳೆ ಆಪರ್ಚುನಿಟಿಗಳು ಬರಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾನು ಒಂದೇ ಒಂದು ಹೇಳೋದು, ಎಲ್ಲದಕ್ಕೂ ಆಯಿತಾ, ಅವರ ಪರಿಶ್ರಮ, ಲಕ್ಕು.
ಇದೆರಡೂ ಕೂಡಬೇಕು. ಅದಲ್ಲದೆ ಬಿಗ್ ಬಾಸ್ ಅನ್ನೋದು ನಿಮಗೆ ಒಂದು ದೊಡ್ಡ ಎಕ್ಸ್ಪೋಸ್ ಕೊಡುತ್ತೆ, ಒಂದು ದೊಡ್ಡ ಎಕ್ಸ್ಪೋಸ್ ಕೊಡುತ್ತೆ. ಆ ಎಕ್ಸ್ಪೋಸನ್ನ ನೀನು ಹೇಗೆ ಉಪಯೋಗಿಸ್ಕೊಳ್ತೀಯ, ನೀನು ನಿನ್ನ ಕೆರಿಯರ್ನ ರೂಪಿಸ್ಕೊಳಕ್ಕೆ ಅದನ್ನು ಹೇಗೆ ಬಳಸ್ಕೊಳ್ತೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಳ್ತೀವಿ ನಾವು, ಆಯಿತಾ, ಅರ್ಧ ರಾತ್ರಿಯಲ್ಲಿ ಛತ್ರಿ ಹಿಡಿಬಾರ್ದು ಅಂತಲೋ ಏನೋ ಒಂದು ಸಮಥಿಂಗ್ ಗಾದೆ ಇದೆ, ಆಯಿತಾ. ಹಂಗೆ ಏನೋ ಒಂದು ಎಕ್ಸ್ಪೋಸ್ ಸಿಕ್ತು, ಏನೋ ಒಂದು ಪಾಪ್ಯುಲಾರಿಟಿ ಸಿಕ್ತು ಅಂದ ತಕ್ಷಣನೇ ನೀನು ಮೇಲೋಗಿ ಮರದ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟೆ ಅಂತಂದರೆ ಮುಗೀತು, ನಿನ್ನ ಚಾಪ್ಟರ್ ಕ್ಲೋಸಲ್ಲಿ. ನೀನು ಎಷ್ಟು ಡೌನ್ ಟು ಅರ್ತ್ ಆಗಿರ್ತೀಯ, ನೀನು ಪ್ರೇಕ್ಷಕರ ಹತ್ರಕ್ಕೆ ನೀನು ಎಷ್ಟು ಹೋಗ್ತೀಯ, ಅವರ ನಿನ್ನ ಒಂದು, ಆಯಿತಾ, ಒಂದು ಪ್ರೀತಿ, ಒಂದು ಬಾಂಡಿಂಗ್ ಹೇಗಿರುತ್ತೆ ಅದು ನಿನ್ನನ್ನು ಮುಂದೆ ಕರ್ಕೊಂಡು ಹೋಗೋದು. ಯಾಕೆ ಅಂತಂದರೆ 12 ಸೀಸನ್ನ ನೋಡಿರುವ ನನಗೆ ಗೊತ್ತಿರುವಂತಹ ಮಾಹಿತಿ ಇಷ್ಟೇ. ಪ್ರತಿ ಸೀಸನ್ನು ಬಂದಾಗಲೂ ಕೂಡ ಹಳೆಯ ಸೀಸನ್ನಿನ ಕಂಟೆಸ್ಟೆಂಟ್ಗಳನ್ನ ಆಟೋಮೆಟಿಕ್ಕಾಗಿ ಮರೀತಾರೆ ಪ್ರೇಕ್ಷಕರು. ಹೊಸ ಕಂಟೆಸ್ಟೆಂಟ್ಗಳನ್ನ ಹೊಸದಾಗಿ ನೋಡ್ತಾರೆ, ಹಳೆ ಕಂಟೆಸ್ಟೆಂಟ್ಗಳನ್ನ ಮರೀತಾರೆ ಅಂತ. ನಾನು ನಿಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾವತ್ತಿಗೂ ಕೂಡ ಬಿಗ್ ಬಾಸ್ ಮನೆಗೆ ಬಂದು ಬಿಗ್ ಬಾಸ್ ಮನೆಯ ನಂತರ ಆ ಕಂಟೆಸ್ಟೆಂಟ್ಗಳು ಅವರು ಮೊದಲು ಏನು ಮಾಡ್ತಿದ್ರು ಅದನ್ನು ಮರಿಬಾರ್ದು, ಆಯಿತಾ. ಅದಕ್ಕೆ ನಮ್ಮ ರಕ್ಷಿತಾ ಒಂದು ಸೂಪರ್ ಆಗಿರೋ ಮಾತು ಹೇಳ್ತಾರೆ, ಬೇರು, ಆಯಿತಾ, ನನ್ನ ಬೇರೇನು ನಾನು ಲಾಕ್ಸ್ ಮಾಡೋದು, ನನ್ನ ಬೇರ್ನ ನಾನು ಮರೆಯಲ್ಲ. ನೀವು ಬಿಗ್ ಬಾಸ್ ಮುಗೀತಲ್ವಾ, ಇವಾಗ ಏನು ಮಾಡ್ತೀರಾ, ನಿಮ್ಮ ಮುಂದಿನ ಪ್ಲ್ಯಾನ್ ಏನು ಅನ್ನೋದಕ್ಕೆ ರಕ್ಷಿತಾ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ನನ್ನ ಬೇರು ಲಾಕ್ಸು, ನಾನು ಲಾಕ್ಸ್ ಮಾಡೇ ಬಿಗ್ ಬಾಸ್ ಮನೆಗೆ ಬಂದಿದ್ದು, ಹಾಗಾಗಿ ನನ್ನ ಬೇರು ಲಾಕ್ಸೇ, ಹಾಗಾಗಿ ನಾನು ಲಾಕ್ಸನ್ನು ಕಂಟಿನ್ಯೂ ಮಾಡ್ತೀನಿ ಅದು. ಇದು ನಿಜವಾಗ್ಲೂ ಕೂಡ ಪ್ರತಿಯೊಂದು ಕಂಟೆಸ್ಟೆಂಟ್ಗೂ ರಕ್ಷಿತನಷ್ಟು ಬುದ್ಧಿವಂತಿಕೆ ಇರಬೇಕು ಅನ್ನೋದನ್ನು ನಾನು, ಏಕೆಂದರೆ ಆ ಬೇರು ನೀವು ಹಳೆಯದಲ್ಲಿ ಏನು ಮಾಡ್ತಿದ್ರಿ ಅದನ್ನ ಕಂಟಿನ್ಯೂ ಮಾಡಬೇಕು. ಜನ ಅದರಿಂದನೇ ನಿಮ್ಮನ್ನ ತುಂಬ ಇಷ್ಟಪಡೋದು. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮು, ತುಂಬ ಎಕ್ಸ್ಪೋಸ್ ಸಿಗುತ್ತೆ, ತುಂಬ ಪಾಪ್ಯುಲಾರಿಟಿ ಸಿಗುತ್ತೆ. ಬಟ್ ಜನಗಳ ಮೆಮೊರಿ ತುಂಬ ಚಿಕ್ಕದು, ಬೇಗ ಮರ್ತ್ಬಿಡ್ತಾರೆ. ಹಾಗಾಗಿ ನೀವು ಬೇಗ ಏನೋ ಒಂದ್ರಲ್ಲಿ ಕಮಿಟ್ ಆಗಿ, ಆಯಿತಾ. ಏನೋ ನಾನು ಕಂಟೆಸ್ಟೆಂಟ್ಗಳಿಗೆ ಅದೇ ಹೇಳೋದು, ಏನೋ ಒಂದರಲ್ಲಿ ಕಮಿಟ್ ಆಗಿ ನಿಮ್ಮ ಒಂದು ಏನಿದೆ ನಿಮ್ಮ ಕೆರಿಯರ್ನ ರೂಪಿಸ್ಕೊಳ್ಳಿ ಅಂತೀನಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ತ್ರಿವಿಕ್ರಮ್ ಅವರು ಸೀರಿಯಲ್ನಿಂದ ಬಂದಂಥ ನಟ ನಮ್ಮ ತ್ರಿವಿಕ್ರಮ್. ಮತ್ತೆ ಯಥಾಸ್ಥಿತಿ ಸೀರಿಯಲ್ಗೆ ಹೋದರು, ಇವಾಗ ಸೂಪರ್ ಡೂಪರ್ ಸೀರಿಯಲಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಭವ್ಯ ಗೌಡ ಅವರು ಕೂಡ ಸೀರಿಯಲಿಂದ ಬಂದವರು, ಅವರು ಆಟೋಮೆಟಿಕ್ಕಾಗಿ ಸೀರಿಯಲಿಗೆ ಅವ್ರು ಕಮಿಟ್ ಆದರು. ಅದೇ ರೀತಿ ನಮ್ರತಾ ಗೌಡ ಅವರೆಲ್ಲ ಸೀರಿಯಲಿಗೆ ಕಮಿಟ್ ಆಗಿ ಸೀರಿಯಲ್ ಮಾಡ್ತಾ ಇದ್ದಾರೆ. ಅವರ ರೂಟು, ಅವರು ಎಲ್ಲಿಂದ ಬಂದಿದ್ರು ಅದನ್ನು ಮರಿದೆ ಮತ್ತೆ ವಾಪಸ್ ಅದೇ ಜಾಗಕ್ಕೆ ಹೋಗಿ ಅವರ ವರ್ಕನ್ನು ಅವರು ಮಾಡ್ತಾ ಇದ್ದಾರೆ. ಇದು ಸೂಪರು. ಎಲ್ಲ ಕಂಟೆಸ್ಟೆಂಟು ಹಾಗೇ ಮಾಡಬೇಕು. ಅವರು ಬೆಳೆದು ಬಂದಂತಹ ದಾರಿ, ಅವರ ಬೇರನ್ನ ಮರಿಬಾರ್ದು. ಅದೇ ರೀತಿ ಮೋಕ್ಷಿತಾ ಕೂಡ, ಈಗ ಅವ್ರದ್ದು ಕೂಡ ಹೊಸ ಸೀರಿಯಲ್ ಬರ್ತಾ ಇದೆ. ಮೋಕ್ಷಿತವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಯಾಕೆಂದರೆ ಅವರೆಲ್ಲ ನೋಡಿ, ಅವರ ಬೇರು ಏನು ಸೀರಿಯಲ್, ಅವ್ರು ಸೀರಿಯಲಿಂದ ಬಂದವರು ಮತ್ತೆ ಯಥಾಸ್ಥಿತಿ ಸೀರಿಯಲ್ ಸ್ಟಾರ್ಟ್ ಮಾಡಿದ್ದಾರೆ. ಗುಡ್. ಅದು ಅವರ ಕೆರಿಯರ್ನ ಅವ್ರು ರೂಪಿಸ್ಕೊಳ್ಳೋಕ್ಕೆ ಒಂದು ದಾರಿ, ಆಯಿತಾ. ಈ ಸೀಸನ್ನಲ್ಲೂ ನಾನು ಅದೇ ಹೇಳೋದು, ಕಂಟೆಸ್ಟೆಂಟ್ಗಳು ಯಾರೇ ನೋಡಿ ಟಾಪ್ 5 ಇರಲಿ, ಆಯಿತಾ, ರನ್ನರ್ ಅಪ್ ಆಗಿರಲಿ, ವಿನ್ನರ್ ಆಗಿರಲಿ, ಯಾರೇ ಆಗಿರಲಿ, ಆಯಿತಾ, ಇನ್ಕ್ಲೂಡಿಂಗ್ ಗಿಲ್ಲಿ ಕೂಡ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈ ಒಂದು ಎಕ್ಸ್ಪೋಸನ್ನು, ಈ ಒಂದು ಪಾಪ್ಯುಲಾರಿಟಿನ ಆದಷ್ಟು ಬೇಗ ಸಿನಿಮಾದಲ್ಲೋ ಸೀರಿಯಲಲ್ಲೋ ಶೋ ಅಲ್ಲಿ, ಆಯಿತಾ, ತೊಡಗಿಸ್ಕೊಳ್ಳಿ. ಯಾಕೆ ಅಂದರೆ ಜನಕ್ಕೆ ತುಂಬನೇ ಶಾರ್ಟ್ ಮೆಮೊರಿ ಇದೆ, ಬೇಗ ಮರ್ತ್ಬಿಡ್ತಾರೆ, ಆಯ್ತು. ಹಾಗಾಗಿ ನಾನು ಎಲ್ಲ ಕಂಟೆಸ್ಟೆಂಟಿಗೂ ಹೇಳ್ತಿರೋದು, ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ನಿಜವಾಗ್ಲೂ ಕೂಡ ಎಷ್ಟು ಒಂದು ಪಾಪ್ಯುಲಾರಿಟಿ ಕೊಡುತ್ತೋ ಅಷ್ಟೇ ನಮ್ಮನ್ನು ಒಂಥರ ಕಲರ್ ಶೇಡ್ ಮಾಡಿಬಿಡುತ್ತೆ, ಬೇಗ ಕಲರ್ ಶೇಡ್ ಮಾಡುತ್ತೆ. ಅದೊಂದೇ ಶೋ ಆ ಥರ ಬೇಗ ಕಲರ್ ಶೇಡ್ ಮಾಡೋದು. ಹಾಗಾಗಿ ದಯವಿಟ್ಟು ನಿಮ್ಮನ್ನು ನೀವು, ಆಯಿತಾ, ಯಾವಾಗ್ಲೂ ಎಂಗೇಜಾಗಿ ಇಟ್ಕೋಬೇಕು. ಪ್ರೇಕ್ಷಕರು ಆವಾಗ ಮಾತ್ರ ನಿಮ್ಮನ್ನು ಮರೆಯಲ್ಲ, ನಿಮ್ಮನ್ನು ಎಂಗೇಜಾಗಿ ಇಟ್ಕೊಳ್ಳಿ. ನಿಮ್ಮನ್ನು ನೋಡುವ ಪ್ರೇಕ್ಷಕನಿಗೆ, ಆಯಿತಾ, ಹೊಸದಾಗಿ ಏನೋ ಒಂದು ಹೊಸದು ನೀವು ಮಾಡ್ತಾ ಇದ್ದರೆ ಅವನು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಏಕೆಂದರೆ ನನಗೆ ಬಿಗ್ ಬಾಸಲ್ಲಿ ಇರುವಂತಹ ಒಂದು ನಾಲೆಡ್ಜಿಗೆ ಹೇಳ್ತಾ ಇರೋದು. ಏಕೆಂದರೆ ಸೀಸನ್ 1 ಸೀಸನ್ 12 ತನಕ ತಗೊಂಡ್ರೆ ನಿಮಗೆ ಎಷ್ಟು ಸ್ಪರ್ಧಿಗಳು ಜ್ಞಾಪನದಲ್ಲಿದ್ದಾರೆ. ಏನೋ ಟಾಪ್ 1 ಟಾಪ್ 2 ಅಲ್ಲಿ ಇರೋವಂಥವ್ರು ಜ್ಞಾಪನದಲ್ಲಿ ಇರ್ಬೋದು, ಇಲ್ಲ ಟಾಪ್ 5 ಅಲ್ಲಿ ಇರೋವಂಥವ್ರು ಜ್ಞಾಪನದಲ್ಲಿ ಇರ್ಬೋದು. ಅಷ್ಟು ಬಿಟ್ಟರೆ ಉಳಿದವರೆಲ್ಲ ನಾವು ಮರ್ತೇ ಹೋಗಿರ್ತೀವಿ. ಹಾಗಾಗಿ ಖಂಡಿತವಾಗ್ಲೂ ಅಷ್ಟು ಕಂಟೆಸ್ಟೆಂಟ್ಗಳು ಯಾರ್ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದ್ದರು, ಅದು ಗಿಲ್ಲಿ ನಟ, ನಮ್ಮ ರಕ್ಷಿತಾ ಶೆಟ್ಟಿ, ಕಾವ್ಯ, ಅಶ್ವಿನಿ ಗೌಡ, ಧನುಷ್ ಗೌಡ, ಅದೇ ರೀತಿ ನಮ್ಮ ಮಾಳು ಅವರು, ರಘು ಅವರು, ಆಯಿತಾ, ಎಲ್ಲರೂ ಕೂಡ, ಮಲ್ಲಮ್ಮ, ಜಾನ್ವಿ, ಪ್ರತಿಯೊಬ್ಬರೂ ಕೂಡ, ಸ್ಪಂದನ, ಅಭಿಷೇಕ್,
ನಾನು ಎಲ್ಲರಿಗೂ ಆಯಿತಾ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಕೂಡ ಅವರವರ ಲೈಫನ್ನ ಆಯಿತಾ ಅವರ ಕೆರಿಯರ್ನ ರೂಪಿಸ್ಕೊಳ್ಳಿ. ನಾನು ಒಬ್ಬ ರಿವ್ಯೂವರ್ ಆಗಿ ನಿಜವಾಗ್ಲೂ ಎಲ್ಲರ ಯಶಸ್ಸನ್ನು ನಾನು ಬಯಸ್ತೀನಿ. ಎಲ್ಲರೂ ಕೂಡ ಅವರ ಕೆರಿಯರ್ನ ರೂಪಿಸ್ಕೊಂಡು ಅವ್ರ ಫ್ಯೂಚರಲ್ಲಿ ಆಯಿತಾ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾದಲ್ಲಾಗ್ಬೋದು, ಸೀರಿಯಲ್ ಆಗ್ಬೋದು ಒಂದು ಒಳ್ಳೆ ಸಾಧನೆ ಮಾಡಲಿ ಅಂತೀನಿ. ಈ ದೊಡ್ಡ ಮನೆಯ ಹಬ್ಬವನ್ನು ನೋಡೋಕ್ಕೆ ನೀವೆಷ್ಟು ವೆಯ್ಟ್ ಮಾಡ್ತಿದ್ದೀರೋ ನಾನು ಕೂಡ ಅಷ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಏಕೆಂದರೆ ಈ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಅಂದರೆ ಈ ಫ್ಯಾನ್ಸು ಮತ್ತು ಸಪೋರ್ಟರ್ಸು, ಅವರ ಕಮೆಂಟ್ಸು, ಅವರ ಲವ್, ಇದನ್ನು ನಿಜವಾಗ್ಲೂ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ವೆರಿ ಸೂನ್ ಆಯಿತಾ, ವೆರಿ ಸೂನು ಮತ್ತೆ ಹೊಸ ಸೀಸನ್ನು, ಮತ್ತೆ ಹೊಸ ಸ್ಪರ್ಧೆಗಳ ಜೊತೆ ಮತ್ತೆ ಬರ್ತೀನಿ. ಅದೇ ರೀತಿ ನಮ್ಮ ರಕ್ಷಿತಾ ಅವರು, ನಮ್ಮ ಗಿಲ್ಲಿಯವರು ಏನಾದರೂ ಒಂದು ಹೊಸ ಅಪ್ಡೇಟ್ ಇದ್ದರೆ, ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಒಳ್ಳೊಳ್ಳೆ ಲಾಗ್ಸ್ ಮಾಡ್ತಾರೆ, ಒಳ್ಳೊಳ್ಳೆ ಏನೋ ಒಂದು ಶೋನ ಮಾಡ್ತಾರೆ, ನನಗೆ 100% ನಂಬಿಕೆ ಇದೆ. ನಮ್ಮ ಕಲರ್ಸ್ ಕನ್ನಡ ವಾಹಿನಿಯರು ನಮ್ಮ ರಕ್ಷಿತನ್ನ ಆಯಿತಾ ಅವಳನ್ನೇ ಇಟ್ಕೊಂಡು ಒಂದು ಸೀರಿಯಲ್ ತೆಗೆಯುವಂತಹ ಪ್ರಯತ್ನನೂ ಕೂಡ ನಡೆಸ್ತಾರೆ. ಅದೇ ರೀತಿ ರಕ್ಷಿತಾ ಶೆಟ್ಟಿನ ಇಟ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಶೋನ ಮಾಡೋಕ್ಕೂ ಕೂಡ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಪ್ರಯತ್ನ ಪಡ್ತಾರೆ. ಇದು 100% ನೀವು ಬೇಕಾದ್ರೆ ವೆಯ್ಟ್ ಮಾಡಿ ನೋಡಿ. ಯಾಕೆಂದರೆ ರಕ್ಷಿತನಿಗಿರುವ ಪಾಪ್ಯುಲಾರಿಟಿಯನ್ನು ನಿಜವಾಗ್ಲೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯವರು ಮಿಸ್ಸೇ ಮಾಡ್ಕೊಳಲ್ಲ. ಹಾಗಾಗಿ ರಕ್ಷಿತನಿಗಾಗಿ ನಿಜವಾಗ್ಲೂ ಒಂದು ಒಳ್ಳೆ ಹೊಸ ಶೋನ ನಿಮ್ಮ ಮುಂದೆ ತರ್ತಾರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.